ಅವರಿಂದ ಒಂದು ಅದ್ಭುತ ಥ್ಯಾಂಕ್ ಯು ಭೀಮಾಪುರ ತಂಡದವರಿಗೆ. ಮೊದಲನೇ ಓವರ್ನ ಮೊದಲ ಎಸೆತ. ಸ್ಕೋರ್ ಓಪನ್ ಮಾಡೋದೇ ಕೈ ಮಚ್ಚ ಕೊಡ ಮೊಬೈಲ್ ಕೊಡ. ನೆಲ್ಲೂರು ತಂಡದ ಆರಂಭಿಕ ಆಟಗಾರರಾದ ಸಂಪತ್ ಹಾಗೂ ಸುನಿಲ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ನಿರೀಕ್ಷೆಯಲ್ಲಿದ್ದೇವೆ. ಅದೇ ತರದ ಟೀಮ್ ಈಗಲ್ಸ್ ಬೆಂಗಳೂರು ಅವರಿಂದ ಉತ್ತಮವಾದ ಬೌಲಿಂಗ್ ನಿರೀಕ್ಷಣೆ. ಇಲ್ಲೇ ಕಾಣಿಸ್ತಾ ಇಲ್ಲ, ಡೆಕ್ಕದ್ ನೋಡಲ್ದೆ ಇದು ಕಾಣಿಸ್ತಾ ಇಲ್ಲ. ಹೋಗಲೆ ಸಂಪತ್ತ ಅಡ್ಡ ಅದು ಯಾವುದೋ ಒಂದು ಅಡ್ಡ ಬಂದ್ಬಿಟ್ಟು. ಮೊದಲ ಓವರ್ನ ಮೊದಲನೇ ಎಸೆತ. ಯಾವುದೇ ರನ್ ಇರುವುದಿಲ್ಲ. ಸಂಪತ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ನಿರೀಕ್ಷಣೆ. ಕಳೆದ ಪಂದ್ಯದಲ್ಲಿ 50 ರನ್ಗಳು ನೋಡಿದ್ದೆವು. ಓವರ್ನ ಎರಡನೇ ಎಸೆತ. ಯಾವುದೇ ರನ್ ಇಲ್ಲ, ಚುಕ್ಕಿ ಎಸೆತ. ಸತತ 2 ಡಾಟ್ ಬಾಲ್ಸ್. ಅಂಕರಿಂದ ಅಗಲವಾದ ಎಸೆತ. ತಂಡಕ್ಕೆ 1 ರನ್ ಸೇರ್ಪಡೆ. ಒಂದನೇ ಖಾತೆ ಈಗ ಓಪನ್ ಮಾಡಿದ್ದಾರೆ ವೈಡಿಂದ. ಮತ್ತೊಂದು ವೈಡ್ ಆಗುವ ಸಾಧ್ಯತೆ. ಅಂಪೈರಿಂದ ವೈಡ್ ತೀರ್ಪು. ತಂಡಕ್ಕೆ ಮತ್ತೊಂದು ಉಚಿತ ರನ್ ಸೇರ್ಪಡೆ. ಸತತ 2 ವೈಡ್ಗಳು. ಅವರು ಕ್ರಿಕೆಟ್ ಆಡ್ತಾರೆ. ವಾಟ್ ಎ ಬ್ಯಾಟಿಂಗ್. ಸಂಪತ್ ಅವರಿಂದ ಒಂದು ಉತ್ತಮವಾದ ಬ್ಯಾಟಿಂಗ್. ತಂಡಕ್ಕೆ 1 ರನ್ ಸೇರ್ಪಡೆ. ಸಂಪತ್ ಅವರ ಖಾತೆಗೆ 1 ರನ್ ಸೇರ್ಪಡೆ. ಸುನಿಲ್ ಅವರು ಈಗ ಬ್ಯಾಟಿಂಗ್ ಕಣಕ್ಕೆ ಇಳಿದಿದ್ದಾರೆ. ತಮ್ಮ ಮೊದಲನೇ ಬಾಲನ್ನು ಈಗ ನೋಡೋಣ. ಸುನಿಲ್ ಅವರು ಕೊನೆಯ ಪಂದ್ಯದಲ್ಲಿ ನಿರಾಸೆ ಮೂಡಿಸಿದ್ದಾರೆ. ಇವರಿಗೆ ಈ ಮ್ಯಾಚ್ ನಲ್ಲಿ ಭಾರಿ ಭರವಸೆಯಿಂದ ನೋಡ್ತಾ ಇದೀವಿ. ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಬೇಕು. ಏನಂತಣ ಬಾಲ್ ಅಂಪೈರಿಂದ ವೈಡ್ ತೀರ್ಪು. ರನ್ಸ್ 1+1. ತಂಡಕ್ಕೆ 2 ರನ್ ಸೇರ್ಪಡೆ. ಅವನು ಹೇಳ್ತಾ ಇದ್ದ ಬ್ಯಾಟಿಂಗ್. 6 ಆಗುವ ಸಾಧ್ಯತೆ ಇತ್ತು, ಆದರೆ 4. ಸಂಪತ್ ರವರಿಂದ ಭಾರಿ ಹೊಡೆತ. 4 ರನ್ ಸೇರ್ಪಡೆ. ತಂಡಕ್ಕೆ 4 ರನ್ ಸೇರ್ಪಡೆ. ಸಂಪತ್ ಅವರ ಖಾತೆಯಲ್ಲಿ ಹಾಗೂ ಮಾರುತಿ ಕ್ರಿಕೆಟರ್ಸ್ ನೆಲ್ಲೂರು ಅವರ ಖಾತೆಯಲ್ಲಿ 4 ರನ್ ಸೇರ್ಪಡೆ. ಐದನೇ ಬಾಲ್ ಚಾಲ್ತಿಯಲ್ಲಿ. ಉತ್ತಮವಾದ ಬ್ಯಾಟಿಂಗ್ ಸಂಪತ್ ಅವರಿಗೆ. ಸಂಪತ್ ಅವರ ಕಡೆಯಿಂದ ಬ್ಯಾಟಿಂಗ್. ಅಗಲವಾದ ಎಸೆತ. ಅಂಪೈರಿಂದ ವೈಡ್ ತಂಡಕ್ಕೆ ಮತ್ತೊಂದು ರನ್ ಸೇರ್ಪಡೆ. ಉಚಿತ ರನ್ ಸೇರ್ಪಡೆ. ಯಾವುದೇ ಶ್ರಮವಿಲ್ಲದೆ 1 ರನ್ ಸೇರ್ಪಡೆ. ಲಾಸ್ಟ್ 2 balls to go. What is this? ಅಂಪೈರ್ ತೀರ್ಪು. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಹೇಮಂತ್ ಅವರು ನೀಟಾಗಿ ನೋಡಿ 4 or 6 ಹೇಳಬೇಕು. ಅಂಪೈರ್ ಅವರಿಂದ 4 ಘೋಷಣೆ. ಅಗ್ರಹಾರ ಕ್ರಾಸ್ ಅಲ್ಲಿ ಈ ವರ್ಷದಿಂದ ಕೆಂಪೇಗೌಡ ಸೀಸನ್ 1 ನಡೆಯುತ್ತಿದೆ. ಸತತ 1 2 3 4 ಅಂತ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಸಹಕರಿಸಬೇಕು. ಪ್ರಥಮ ಬಹುಮಾನ 44,444 ಮತ್ತು ಟ್ರೋಫಿ. ದ್ವಿತೀಯ ಬಹುಮಾನ 22,220
ರೂಪಾಯಿಗಳ ಹಾಗೂ ಆಕರ್ಷಕ ಟ್ರೋಫಿ. ಅಂಪೈರ್ ಇಂದ 4, ತಂಡಕ್ಕೆ 4 ರನ್ಗಳ ಸೇರ್ಪಡೆ. ಸಂಪತ್ ರವರ ಭಾರಿ ಹೊಡೆತಕ್ಕೆ 4 ರನ್ ಹೋಗಿದೆ. ಸಂಪತ್ ಅವರು ಉತ್ತಮವಾದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಆಕರ್ಷಕ 51 ರನ್ಗಳು. ಪಿಲ್ಲಾಳ ಅವರ ರಾಪ ಹೋಗ್ಲಿಕ್ಕೆ ಫೀಲ್ಡ್ ಅಲ್ಲಿ ಆಡ್ತಾ ಇರೋ ಓಡಿ ಬರ್ಬೇಕು ಈ ಕಡೆ. ಸ್ಪೈಕ್ ಓವರ್ನ ಕೊನೆಯ ಎಸೆತ ಚಾಲ್ತಿಯಲ್ಲಿ. ವಾಟ ಬ್ಯಾಟಿಂಗ್ ಫ್ರಮ್ ಸಂಪತ್ ಕುಮಾರ್. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ ಸೇರ್ಪಡೆ ತಂಡಕ್ಕೆ. ಒಟ್ಟು ಮೊತ್ತ 1 ಓವರ್ ಮುಕ್ತಾಯಕ್ಕೆ 15 ರನ್ಗಳು. ನೋ ಲಾಸ್ ಆಫ್ ವಿಕೆಟ್. ಉತ್ತಮ ಪ್ರದರ್ಶನ ನೀಡುತ್ತಿರುವ ಮಾರುತಿ ಕ್ರಿಕೆಟರ್ಸ್ ತಂಡದ ಸಂಪತ್ ಹಾಗೂ ಸುನಿಲ್ ಇದೇ ತರ ಮುಂದುವರಿಸಬೇಕು. ಸುನಿಲ್ ಅವರಿಂದ ಭಾರತ ಹೊಡೆತಗಳ ನಿರೀಕ್ಷೆಯಲ್ಲಿದ್ದೇವೆ. ಅವ್ರ ಬ್ಯಾಟಿಂದ 6 ಬೇಕಾಗಿ ತಂಗಲ್ಲ ಏನಂತೆ. ಬೆಟ್ಗರ್ ಬೌಲರ್ ನೇಮ್ ಪ್ರಜ್ವಲ್ ಟು ಸಂಪತ್. ಟೀಮ್ ಈಗಲ್ಸ್ ಎರಡನೇ ಓವರ್ನ ಮೊದಲನೇ ಎಸೆತ ಚಾಲ್ತಿಯಲ್ಲಿ. ವಾಟ ಬ್ಯಾಟಿಂಗ್ ಅಂಪೈರಿಂದ ತೀರ್ಪು ಕಾದು ನೋಡೋಣ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಫ್ರಮ್ ಥರ್ಡ್ ಅಂಪೈರ್. ಎಲ್ಲರೂ ಅಲ್ಲೇ ಇರ್ಬೇಕಾ? ಥರ್ಡ್ ಅಂಪೈರ್ ಡಿಸಿಷನ್ ಔಟ್. ಥರ್ಡ್ ಅಂಪೈರ್ ಇಂದ ಉತ್ತಮ ಡಿಸಿಷನ್ ಔಟ್. ಸಂಪತ್ ರವರು ಔಟ್ ಆಗಿದ್ದಾರೆ. ಅವರ ಸ್ಥಾನ ತುಂಬಲು ಧನುಷ್ ಅವರು ಬರ್ತಿದ್ದಾರೆ. ಸ್ಫೋಟಕ ಬ್ಯಾಟ್ಸ್ಮನ್ ಧನುಷ್ ಅವರಿಂದ ಡಿಜೆ ಧನುಷ್ ಕುಮಾರ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬೇಕಾಗಿರುತ್ತೆ ಈ ಮ್ಯಾಚ್ ಅಲ್ಲಿ. ಅಗಲವಾದ ಎಸೆತ. ತಂಡಕ್ಕೆ 1 ರನ್ ಸೇರ್ಪಡೆ. ಉಚಿತವಾದ ರನ್. ಶ್ರಮವಿಲ್ಲದ ಬಲ. 1 ರನ್ ಸೇರ್ಪಡೆ. It's beautiful six from Sunil side. It's amazing out of the stadium. 6 runs. ಸುನೀಲ್ ಖಾತೆಯಲ್ಲಿ 6 ರನ್ಗಳ ಸೇರ್ಪಡೆ. ಕಳೆದ ಮ್ಯಾಚ್ ಅವರಿಂದ ಭಾರಿ ಸಿಕ್ಸರ್ಗಳ ನಿರೀಕ್ಷೆ ಇದೆ. ವಾಟ್ ಬ್ಯಾಟಿಂಗ್ ಫ್ರಮ್ ಸುನೀಲ್. ಮಾರುತಿ ಕ್ರಿಕೆಟರ್ಸ್ ನೆಲ್ಲೂರು ಉತ್ತಮವಾದ ಸಿಕ್ಸರ್. ಮಾಡಿದ ಮತ್ತೊಂದು ಅದ್ಭುತ ಹೊಡೆತ. ಗಾಳಿಯಲ್ಲಿ ಚೆಂಡು ಕಾದು ನೋಡೋಣ. ನೋ ಬಾಲ್. ತೀರ್ಪು. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಇಟ್ಸ್ ಎ ಪ್ರೀಡ್ ಗುಡ್ ಡಿಸಿಷನ್ ಫ್ರಮ್ ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಯಾವುದೇ ಬದಲಾವಣೆ ಇರೋದಿಲ್ಲ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ನೋ ಬಾಲ್ ಅಂಪೈರ್. ಸುನಿಲ್ ರವರಿಗೆ ಮತ್ತೆ ಜೀವದಾನ ಬಂದಿದೆ. ಸುನಿಲ್ ಅವರಿಂದ ಮತ್ತೊಮ್ಮೆ ಭಾರಿ ಸಿಕ್ಸರ್ಗಳ ನಿರೀಕ್ಷೆ ಇದೆ. ಅವರಿಗೆ ಜೀವದಾನ ಸಿಕ್ಕಿದೆ. 2 ಅಂಪೈರ್ ರನ್ಸ್. ಅಂಪೈರ್ ಡಿಸಿಷನ್ ಫೈನಲ್. ಅಂಪೈರ್ ರನ್ಸ್. ಕ್ಯಾಪ್ಟನ್ ಸುಬು. ಅಂಪೈರ್ ರನ್ಸ್.
ಹೌ ರನ್ಸ್ ಅಂಪೈರ್? ಅದೇನೋ ಅವ್ನು update ಅಂಪೈರ್ ಹೌ ಮೆನಿ ರನ್ಸ್? 1+2 ನಾ? ಇಲ್ಲ ಇಲ್ಲ ಅನ್ಸಾ ಅಂಪೈರ್ ಹಾಕಿಲ್ಲ ಇನ್ನು 19 ಈಗ ಪ್ರೀಟ್ ಇದೆ. ಸುನಿಲ್ ರವರು ಅದನ್ನ ಯಾವ ರೀತಿ ಬಳಸ್ಕೊಂತಾರೆ ಕಾದು ನೋಡೋಣ. ಅಂಪೈರ್ ಸುನಿಲ್ ರವರ ಖಾತೆಗೆ 6 ರನ್ ಸೇರ್ಪಡೆ. ಇಟ್ಸ್ ಔಟ್ ಆಫ್ ದ ಸ್ಟೇಡಿಯಂ. ಸುನಿಲ್ ಗುಡ್ ಬ್ಯಾಟಿಂಗ್, ಕೀಪ್ ಇಟ್ ಅಪ್ ಸುನಿಲ್. ಸುನಿಲ್ ಅವರಿಂದ ಉತ್ತಮ ಬ್ಯಾಟಿಂಗ್. ಎರಡು ಇದು ನಾನು ಒಂದು ಇದು ಅಲ್ಲ ಎರಡು ಇದು ನಾನು ಅದನ್ನ ಅಪ್ಡೇಟ್ ಆಗಿದೆ ಸ್ಕೋರ್ ಇನ್ನೂ ಜಾಸ್ತಿ ಇರಬೇಕು. ಅಂಪೈರಿಂದ ಸುನಿಲ್ ಕುಮಾರ್ ನೋ ಬಾಲ್. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ನೋ ಬಾಲ್ +2 ರನ್ಸ್. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಥರ್ಡ್ ಅಂಪೈರ್ ಡಿಸಿಷನ್ ನೋಡ್ತಾ ಇದ್ದಾರೆ. ವೈಟ್ ಮಾಡಿ ಏನಂತ ಮೊಬೈಲ್ ಕೊಟ್ಟಿದ್ದಾರೆ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಚರ್ಚೆ ಮಾಡಿ ಉತ್ತಮವಾದ ಡಿಸಿಷನ್ ಕೊಡಬೇಕಾಗುತ್ತೆ ಅನ್ನೋ ವಿನಂತಿ. ಮಾತಾಡಂಗಿಲ್ಲಪ್ಪ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಥರ್ಡ್ ಅಂಪೈರ್ ಮತ್ತೆ ಸ್ಟ್ರೈಟ್ ಅಂಪೈರ್ ಇಬ್ಬರು ಮಾತಾಡ್ಕೊಂಡು ಡಿಸಿಷನ್ ಕೊಡಬೇಕು. ಇತರೆ ಆಟಗಾರರಿಗೆ ಅವಕಾಶ ಇರೋದಿಲ್ಲ. ನಲ್ಲೂರಿನ ಹಿರಿಯ ಮುಖಂಡರಾದ ಬರ್ಲಪ್ಪಣ್ಣವ್ರು ಬಂದಿದ್ದಾರೆ. ದಯವಿಟ್ಟು ಸ್ಟೇಜ್ ಹತ್ರ ಬರಬೇಕು. ಅಂಪೈರ್ ತೀರ್ಮಾನ ನೋ ಬಾಲ್. ಇದು ಟ್ರೀಟ್ ಆಗಿರುತ್ತೆ. ಸುನೀಲ್ ಅವರಿಗೆ ಮತ್ತೊಂದು ಅವಕಾಶ. ಟ್ರೀಟ್ 6 ಹೊಡಿತಾರ 4 ಹೊಡಿತಾರ ಕಾದು ನೋಡೋಣ. ಸುನೀಲ್ ಉತ್ತಮವಾದ ಬ್ಯಾಟಿಂಗ್ ಫ್ರಮ್ ಸುನಿಲ್ ಸೈಡ್. ಸುನಿಲ್ ಅಂಡ್ ಧನುಷ್ ಡಿಜೆ. ಅದ್ಭುತವಾದ ಸಿಕ್ಸರ್. ಸುನಿಲ್ ಅವರ ಖಾತೆಗೆ 6 ರನ್ಗಳ ಸೇರ್ಪಡೆ.
ತಂಡಕ್ಕೆ 6 ರನ್ಗಳ ಸೇರ್ಪಡೆ. ಅದೇ ಮಾಡ್ತಾರೆ. ಇನ್ನೂ ಇನ್ನೂ 2 ಎಸೆತಗಳು ಬಾಕಿ ಇವೆ. ಆಗಲೇ ತಂಡದ ಮೊತ್ತ 40ರ ಗಡಿ ದಾಟಿದೆ. ಎರಡನೇ ಓವರ್ನ 5ನೇ ಎಸೆತ ಚಾಲ್ತಿಯಲ್ಲಿದೆ. ಸುನಿಲ್ ರವರಿಂದ ಅರ್ಧ ಶತಕ ನಿರೀಕ್ಷೆ. ಉತ್ತಮವಾದ ಬ್ಯಾಟಿಂಗ್ ಸುನಿಲ್ ಅವರಿಂದ. ಕಳೆದ ಪಂದ್ಯದಲ್ಲಿ ನಿರುತ್ಸಾಹಗೊಂಡಿದ್ದರು, ಈ ಪಂದ್ಯದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಉತ್ತಮವಾದ ಬ್ಯಾಟಿಂಗ್ ಸುನಿಲ್ ಅವರಿಂದ. ಎರಡನೇ ಓವರ್ನ 5ನೇ ಎಸೆತ ಚಾಲ್ತಿಯಲ್ಲಿ. ಎರಡನೇ ಓವರ್ನ 5ನೇ ಎಸೆತ. ಬ್ಯಾಟಿಂಗ್. ಉತ್ತಮ ಕ್ಷೇತ್ರ ರಕ್ಷಣೆ. ಉತ್ತಮ ಕ್ಷೇತ್ರ ರಕ್ಷಣೆ. ತಂಡಕ್ಕೆ 1 ರನ್ ಸೇರ್ಪಡೆ. ಉತ್ತಮವಾದ ಬೌಲಿಂಗ್ ಟೀಮ್ ಈಗಲ್ಸ್ ಅವರ ಕಡೆಯಿಂದ. ಎರಡನೇ ಓವರ್ನ ಕೊನೆಯ ಎಸೆತ. ಧನುಷ್ ಅವರು ಈಗ ಮೊದಲ ಬಾಲನ್ನು ಹಾಕ್ತಾ ಇದ್ದಾರೆ. ಅತ್ಯುತ್ತಮವಾದ ಹೊಡೆತ ಸುನಿಲ್ ಅವರಿಂದ. ಧನುಷ್ ಅವರಿಂದ ಉತ್ತಮವಾದ ಹೊಡೆತ. ಧನುಷ್ ನಿನ್ನೆ ಉತ್ತಮ ಆಟ ಆಡಿದ್ರು, ಇವತ್ತು ಅದೇ ಪ್ರದರ್ಶನ ನೀಡುತ್ತಿದ್ದಾರೆ. ಸುನಿಲ್ ಮತ್ತು ಧನುಷ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. 2 ಓವರ್ಗಳ ಮುಕ್ತಾಯಕ್ಕೆ ಮಾರ್ಚ್ ಟೀಮ್ ಎಂತ ಪ್ರದರ್ಶನ ನೀಡುತ್ತಿದ್ದಾರೆ ಅಂದ್ರೆ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 47. 47 ಫಾರ್ 1. 2 ಓವರ್ಸ್. ತಂಡದ ಮೊತ್ತ 47 ಕೇವಲ 2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ. ಸುನಿಲ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್. ದಿನೇಶ್ ಅವರು ತಮ್ಮ ಮೊದಲ ಬಾಲ್ನಲ್ಲಿ ಸಿಕ್ಸರ್ ಸಿಡಿಸಿದ್ದಾರೆ. ಈಗ 3ನೇ ಓವರ್ನ ಮೊದಲನೇ ಬಾಲ್ ಚಾಲ್ತಿಯಲ್ಲಿ. 3ನೇ ಓವರ್ನ ಮೊದಲನೇ ಎಸೆತ ಸುನಿಲ್ ಅವರು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್. ಗಾಳಿಯಲ್ಲಿ ಚೆಂಡು. ಮತ್ತೊಂದು ರನ್ ಉಚಿತ ರನ್ ಸೇರ್ಪಡೆ ತಂಡಕ್ಕೆ. ಮತ್ತೊಂದು ಎಸೆತ. ಗಾಳಿಯಲ್ಲಿ ಚೆಂಡು. ಕಾದು ನೋಡೋಣ. ರಕ್ಷಣೆಯಲ್ಲಿ ವಿಫಲ. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲರಾಗಿದ್ದಾರೆ. ರನ್ ಸೇರ್ಪಡೆ. ಉತ್ತಮ ಹೊಡೆತ. ತಂಡಕ್ಕೆ 2 ರನ್ ಸೇರ್ಪಡೆ. ಸುನೀಲ್ ಅವರಿಗೆ ಮತ್ತೊಂದು ಜೀವದಾನ. ಇದು 2ನೇ ಜೀವದಾನವಾಗಿರುತ್ತದೆ. ಅವರು ಇದನ್ನು ಉತ್ತಮವಾಗಿ ಬಳಸಿಕೊಂಡು ತಮ್ಮ ಅರ್ಧ ಶತಕವನ್ನು ಪೂರೈಸಿಕೊಳ್ಳಬಹುದು. ಚುಕ್ಕಿ ಎಸೆತ. ಯಾವುದೇ ರನ್ಗಳಿಲ್ಲ. ವಾಟ್ ಎ ಕಮ್ ಬ್ಯಾಕ್ ಫ್ರಮ್ ಬಾಲರ್. ಯಾವುದೇ ರನ್ ಇಲ್ಲ. ಮತ್ತೊಂದು ಕ್ರೀಡಾಂಗಣದಿಂದ ಹೊರಗಡೆ 6 ಓಟಗಳು. ಮಾರುತಿ ಕ್ರಿಕೆಟ್ ತಂಡಕ್ಕೆ ಮತ್ತೊಂದು 6 ರನ್ ಸೇರ್ಪಡೆ. ಕ್ರೀಡಾಂಗಣದಿಂದ ಹೊರಗಡೆ ಬಾಲು. ತಂಡಕ್ಕೆ 6 ರನ್ ಸೇರ್ಪಡೆ. ಮಾರುತಿ ಕ್ರಿಕೆಟರ್ಸ್ ನೆಲ್ಲೂರು. ಉತ್ತಮ ಬ್ಯಾಟಿಂಗ್. ಸೆಮಿಫೈನಲ್ ಮ್ಯಾಚ್ ನಂಬರ್ 1 ಗೆದ್ದವರಿಗೆ ಪ್ರಥಮ ಬಹುಮಾನ 44,444 ಹಾಗೂ ಆಕರ್ಷಕ ಟ್ರೋಫಿ. ಮತ್ತೊಂದು ಹೊಡೆತ. ಗಾಳಿಯಲ್ಲಿ ಚೆಂಡು. ಕಾದು ನೋಡೋಣ. ಎರಡಾಗುವ ಸಾಧ್ಯತೆ. ಸೇರ್ಪಡೆ. ಕ್ರಿಕೆಟ್ನಲ್ಲಿ ತಂಡಕ್ಕೆ. ಮೂರನೇ ಓವರ್ನ 5ನೇ ಎಸೆತ. ಗಾಳಿಯಲ್ಲಿ ಚೆಂಡು. ಆದರೆ ಆ ಸಿಕ್ಸರ್. ಆಟಗಾರರಿಂದ ಉತ್ತಮವಾದ ಡಿಸಿಷನ್. ಅತ್ಯುತ್ತಮವಾದ ಬ್ಯಾಟಿಂಗ್ ಸುನಿಲ್. ಮತ್ತೊಂದು 6 ಓಟಗಳು. ನಲ್ಲೂರು ಮಾರುತಿ ಕ್ರಿಕೆಟ್ ತಂಡಕ್ಕೆ. ಮತ್ತೊಂದು ಎಸೆತ. ಮತ್ತೊಂದು ಶಾಟ್. ಕ್ಯಾಚ್ ಆಗಿ ಔಟ್ ಆಗಿದ್ದಾರೆ. ಪ್ರತಿ ಬ್ರಹ್ಮಗಿ, ಅಗ್ರಾರ, ನಲ್ಲೂರ್
ಅಲ್ಲಿಯವರಿಂದ ಸುನಿಲ್ ಅವರ ಕೇವಲ 12 ಬಾಲ್ಗಳಲ್ಲಿ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ 3 ಓವರ್ಗಳ ಮುಕ್ತಾಯಕ್ಕೆ ಮಾರುತಿ ನೆಲ್ಲೂರು 11 ಎಸೆತಗಳಲ್ಲಿ 32 ರನ್ ಹೊಡೆದಿದ್ದಾರೆ ಸುನೀಲ್ ಅವರು. 12 ಬಾಲ್ 39 ರನ್ನಿಗೆ ಸುನೀಲ್ ಅವರಿಗೆ ಅಭಿನಂದನೆಗಳು. 3 ಓವರ್ಗಳ ಮುಕ್ತಾಯಕ್ಕೆ 64, ಲಾಸ್ ಆಫ್ 2 ವಿಕೆಟ್ಸ್. ತಂಡದ ಮೊತ್ತ 64. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ರನ್ ಸರಾಸರಿ 21 ರನ್ ಬಂದಿದೆ. ಈಗ ಹೊಸ ದಾಂಡಿಗ ಶಿವಕುಮಾರ್ ಅವರು ಬಂದಿದ್ದಾರೆ ಕ್ರೀಸ್ಗೆ. ಅವರಿಂದ ಉತ್ತಮವಾದ ಬ್ಯಾಟಿಂಗ್ ನಿರೀಕ್ಷಣೆ. ಟೀಮಿನಲ್ಲಿ ಮೊದಲ ಸಾರಿ ಬ್ಯಾಟಿಂಗ್ ಬಂದಿದ್ದಾರೆ ಶಿವಕುಮಾರ್ ಅವರು. ಶಿವಕುಮಾರ್ ಮತ್ತೊಂದು ಎಸೆತ, ಒಳ್ಳೆಯ ಹೊಡೆತ ಕ್ಷೇತ್ರಕ್ಷಣೆ ಮಾಡುತ್ತಿದ್ದಾರೆ. ಕೇವಲ 1 ರನ್ನುಗಳು. ತಂಡಕ್ಕೆ ಕೇವಲ 1 ರನ್. ಕ್ರಿಕೆಟರ್ಸ್ ತಂಡಕ್ಕೆ ಉತ್ತಮ ಪ್ರದರ್ಶನ. ನಲ್ಲೂರು ಕ್ರಿಕೆಟರ್ಸ್ ಮಾರುತಿ ಕ್ರಿಕೆಟರ್ಸ್ ತಂಡವರಿಂದ ಫುಲ್ ಟಾಸ್. ಶಿವಕುಮಾರ್ ಅವರು ರಾಯುಡ್ ಅವರ ಶಿಷ್ಯರು ಬಹಳ ಚೆನ್ನಾಗಿ ಸಿಂಗಲ್ ಕಜಿಯುತ್ತಾರೆ. ಸಿಂಗಲ್ ಕಜಿಯೋದ್ರಲ್ಲಿ ಶಿವಕುಮಾರ್ ಅವರು ದ್ರಾವಿಡ ಶಿಷ್ಯರು ಆರಾಮಾಗಿ ಕದೀತಾರೆ. ಧನುಷ್ ಅವರು ಸ್ಟ್ರೈಕ್ ಅಲ್ಲಿದ್ದಾರೆ. ಉತ್ತಮ ಹೊಡೆತ 4 ರನ್ನುಗಳು. ಉತ್ತಮ ಹೊಡೆತ, ಅತ್ಯುತ್ತಮ ಹೊಡೆತ ಧನುಷ್ ಅವರಿಂದ. ನಾಲ್ವರು ಭಾರತೀಯ ಕ್ರಿಕೆಟರ್ಸ್ ತಂಡಕ್ಕೆ 4 ರನ್ನುಗಳ ಸೇರ್ಪಡೆ. ಎಂತ ಹೊಡೆತ, ಉತ್ತಮವಾದ ಬ್ಯಾಟಿಂಗ್ ಧನುಷ್ ಅವರಿಂದ. ಮತ್ತೊಂದು ಸಿಕ್ಸ್, ಗಾಳಿಯಲ್ಲಿ ಚೆಂಡು ಸಿಕ್ಸರ್. ಮತ್ತೊಂದು ಸಿಕ್ಸರ್ ಧನುಷ್ ಅವರಿಂದ. ಸಿಕ್ಸರ್ ಹಾಗೂ 4 ಸುರಿಮಳೆ. ಒಳ್ಳೆಯ ಇದು ನೀಡ್ತಿದ್ದಾರೆ ನಲ್ಲೂರು ತಂಡದಿಂದ ಧನುಷ್ ಅವರು. ಧನುಷ್ ಅವರಿಂದ ಬ್ಯಾಟಿಂಗ್ ಎಲ್ಲರೂ ಮೆಚ್ಚಬೇಕಾದ್ರೆ. ಒಂದು ಎಸೆತ, 1 ರನ್ನುಗಳಿಗೆ ರನ್ಔಟ್ ಆಗುವ ಸಾಧ್ಯತೆ ಇಲ್ಲ. ಕ್ಷಣ ವಿಫಲವಾಗಿದೆ. 2 ರನ್ನುಗಳು ಸೇರ್ಪಡೆ ನಲ್ಲೂರು ಮಾರುತಿ ಕ್ರಿಕೆಟ್ ತಂಡಕ್ಕೆ. ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾರುತಿ ಕ್ರಿಕೆಟ್. ಮತ್ತೊಂದು ಸಿಕ್ಸರ್ ನಲ್ಲೂರು ತಂಡಕ್ಕೆ ಧನುಷ್ ಅವರಿಂದ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನಲ್ಲೂರು ತಂಡದಿಂದ. 4 ಓವರ್ಗಳ ಮುಕ್ತಾಯಕ್ಕೆ 84 ರನ್ಸ್ ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ತಂಡದ ಮೊತ್ತ 84. 2 ವಿಕೆಟ್ ನಷ್ಟಕ್ಕೆ 4 ಓವರ್ಗಳಲ್ಲಿ. ಅವರು ವೈಯಕ್ತಿಕವಾಗಿ ಧನುಷ್ ಅವರು 6 ಬಾಲ್ಗಳಲ್ಲಿ 25 ರನ್ ಸಿಡಿಸಿದ್ದಾರೆ. 3 ಸಿಕ್ಸರ್ ಹಾಗೂ 1 4 ಸಮೇತ. ಎಂತ ಪ್ರದರ್ಶನ ಧನುಷ್ ಅವ್ರದ್ದು, ನಿಜವಾಗ್ಲೂ ಮೆಚ್ಚಬೇಕು. 6 ಬಾಲ್ಗಳಲ್ಲಿ 25 ರನ್ ವೈಯಕ್ತಿಕ ಧನುಷ್ ಅವರು. ಉತ್ತಮವಾದ ಬ್ಯಾಟಿಂಗ್. ಸುನೀಲ್ ರವರು ವೇದಿಕೆಗೆ ಬರ್ತಿದ್ದಾರೆ. 5ನೇ ಓವರ್ ಚಾಲ್ತಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನಕ್ಕೆ. 5ನೇ ಓವರ್ನ ಮೊದಲನೇ ಎಸೆತ. 84 4 ಓವರ್ಗಳಲ್ಲಿ 84 ರನ್ ಸಾಧಿಸಿದ್ದಾರೆ ಮಾರುತಿ ಕ್ರಿಕೆಟರ್ಸ್ ನೆಲ್ಲೂರು. ಇನ್ನು ಕೇವಲ 12 ಎಸೆತಗಳು ಬಾಕಿ ಇವೆ. 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿದ್ದಾರೆ ನಲ್ಲೂರು ಕ್ರಿಕೆಟ್ ತಂಡದ ಮಾರುತಿ ಕ್ರಿಕೆಟರ್ಸ್. ಮತ್ತೊಂದು ಎಸೆತ, ಯಾವುದೇ ರನ್ಗಳಿಲ್ಲ. ಚುಕ್ಕಿ ಎಸೆತ, ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನಲ್ಲೂರು ತಂಡದಿಂದ. ಮತ್ತೊಂದು ಎಸೆತ, 2 ರನ್ಗಳು ಸೇರ್ಪಡೆ. ತಂಡಕ್ಕೆ 2 ರನ್ ಸೇರ್ಪಡೆ.
86 ರನ್ನು ಹೈಯೆಸ್ಟ್ ಸ್ಕೋರ್ ಅನ್ನು ಮುಂದಿದೆ ನಮ್ಮೂರು ತಂಡ. ಎರಡು ಬಾಲ್, ಓನ್ಲಿ 2 ಬಾಲ್ಸ್. 4 ಓವರ್ 4 ಬಾಲ್ಗಳಲ್ಲಿ 86 ರನ್ ಗಳಿಸಿದ್ದಾರೆ. ಎಂಥ ಅತ್ಯುತ್ತಮ ಪ್ರದರ್ಶನ ನಲ್ಲೂರು ಭಾರತೀಯ ಕ್ರಿಕೆಟರ್ಸ್ ತಂಡದಿಂದ. ಉತ್ತಮವಾದ ಬ್ಯಾಟಿಂಗ್ ಫ್ರಮ್ ಮಾರುತಿ ಕ್ರಿಕೆಟರ್ಸ್ ನಲ್ಲೂರು. ಕ್ವಾರ್ಟರ್ ಫೈನಲ್ ಮೊದಲ ಓವರಲ್ಲಿ 4 ವಿಕೆಟ್ ಪತನವಾಗಿ ಶೂನ್ಯಕ್ಕೆ ಇದ್ದ ತಂಡ ಒಳ್ಳೆ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ ಗೆದ್ದು ಸೆಮಿಫೈನಲ್ ಬಂದಿದ್ದಾರೆ. ಬಲವಾದ ಚೆಂಡು ಮತ್ತೊಂದು ಬೌನ್ಸ್, 2 ರನ್ಗಳು ಸೇರ್ಪಡೆ. ತಂಡಕ್ಕೆ 1+1 2 ರನ್ಸ್ ಸೇರ್ಪಡೆ. ಮಳೆ ಇಲ್ಲದ ಬೆಳೆ. ಅತ್ಯುತ್ತಮವಾದ ಸಿಕ್ಸ್. ಕ್ರಿಕೆಟ್ ಟೀಮ್ ಧನುಷ್ ಬ್ಯಾಟ್ಸ್ಮನ್ ಎಂತ ಬ್ಯಾಟಿಂಗ್ ಆಡ್ತಿದ್ದಾರೆ. ನಿಜವಾಗಲೂ ಅವ್ರನ್ನ ಈ ಟೂರ್ನಮೆಂಟ್ ಅಲ್ಲಿ ಇಂಥ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. ಇದಕ್ಕೆ ಮೊದಲು ಅದೇ ತಂಡದ ನಾಯಕ ಸಂಪತ್ ಅವರು ಒಳ್ಳೆ ಎಂತ ಅತ್ಯುತ್ತಮ ಬ್ಯಾಟಿಂಗ್ ಆಡಿ ಅವರಿಗೆ ಜಯಶೀಲನಾಗಿ ಮಾಡಿದರು. ಮತ್ತೊಂದು ಅಗಲವಾದ ಎಸೆತ, ಮತ್ತೊಂದು ರನ್ ಸೇರ್ಪಡೆ ಮಾರುತಿ ಕ್ರಿಕೆಟರ್ಸ್ ನಲ್ಲೂರು ತಂಡಕ್ಕೆ. ಈ ಟೂರ್ನಮೆಂಟ್ ಅಲ್ಲಿ 3 ರನ್ ಯಾರು ರಿಜಿಸ್ಟರ್ ಮಾಡಿಲ್ಲ. ಬಟ್ ನಲ್ಲೂರು ತಂಡ ಬೋಲ್ಡ್ ಆಗಿದ್ದಾರೆ. ಧನುಷ್ ಅವರು ಎಂತ ವಿಪರ್ಯಾಸ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಸಾಯಂಕಾಲ ಇನ್ನ ಇದು ಸೆಮಿಫೈನಲ್ಗಳು ಆಗ್ಬೇಕಿರಪ್ಪ. ಯಾರು ಗೆಲ್ತಾರೋ ಅವ್ರು ಫೈನಲ್. ಟೈಗರ್ ಪ್ರಭಾಕರ್ ಮತ್ತೊಬ್ಬ ದಾಂಡಿಗ ನಲ್ಲೂರ ಮಾರುತಿ ಕ್ರಿಕೆಟ್ ತಂಡದ ಬ್ಯಾಟ್ಸ್ಮನ್ ಕೊನೆಯ ಮ್ಯಾಚಲ್ಲಿ ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡಿದ್ರು. ಈಗ ಆಡುತ್ತಿದ್ದಾರೆ. ಒಂದು ಸಿಂಗಲ್ ರನ್ ತೆಗೆದಿದ್ದಾರೆ. 2 ರನ್ ತೆಗೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಎದುರಾಳಿ ತಂಡದಿಂದ 2 ರನ್ ಗಳಿಸಿದ್ದಾರೆ ಟೈಗರ್ ಪ್ರಭಾಕರ್ ಅವರು. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಂದು ಆದರೆ ಅಂಪೈರ್ ತೀರ್ಮಾನ. ವಾರ್ನಿಂಗ್ ಮಾಡಿದ್ದಾರೆ. ಮತ್ತೊಂದು ಬಾಲು ಮೇಲೆ ಬೌನ್ಸ್ ಎಸೆದರೆ ನೋ ಬಾಲ್ ತೀರ್ಮಾನ ಕೊಡುತ್ತಾರೆ. ಬಟ್ ಔಟ್. ಅಂಪೈರ್ ತೀರ್ಮಾನ ಔಟ್. ಟೈಗರ್ ಪ್ರಭಾಕರ್ ಅವರು ಔಟ್ ಆಗಿದ್ದಾರೆ. ಮತ್ತೊಂದು ವಿಕೆಟ್ ಪತನ ನಲ್ಲೂರು ತಂಡಕ್ಕೆ. ಮಾರುತಿ ಕ್ರಿಕೆಟರ್ಸ್ ನಲ್ಲೂರು ತಂಡಕ್ಕೆ ಮತ್ತೊಂದು ವಿಕೆಟ್ ಪತನ ಟೈಗರ್ ಪ್ರಭಾಕರ್ ಅವರು. 5 ಓವರ್ಗಳ 97 ಫಾರ್ 3. 97ಕ್ಕೆ 3, ಕೇವಲ 3 ರನ್ಗಳು ಬೇಕು. ಭಾರಿಸಲಿದ್ದಾರೆ ನಲ್ಲೂರು ಕ್ರಿಕೆಟ್ ತಂಡದ ಮಾರುತಿ ಕ್ರಿಕೆಟರ್ಸ್ ಟೀಮ್. ಆ ತಂಡಕ್ಕೆ ಧನ್ಯವಾದಗಳು. ಎಂತ ಅತ್ಯುತ್ತಮ ಪ್ರದರ್ಶನ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ ಅಂದರೆ ನಿಜವಾಗಲೂ ಈ ಎಲ್ಲ ಉತ್ತನೂರು ಮತ್ತು ಹನುಮನಹಳ್ಳಿ ಗ್ರಾಮ ಪಂಚಾಯತಿಯವರು ಮೆಚ್ಚಲೇಬೇಕಾದಂತ ಪ್ರದರ್ಶನ ನೀಡುತ್ತಿದ್ದಾರೆ. ಆದರೆ ಯಾವುದೇ ಓಟಗಳಿಲ್ಲ. ಚುಕ್ಕಿ ಎಸೆತ. ವಿಕೆಟ್ ಕೀಪರ್ ಅವರು ಅಪೀಲ್ ಮಾಡುತ್ತಿದ್ದಾರೆ. ಅಂಪೈರ್ ಔಟ್ ತೀರ್ಮಾನ ಕೊಟ್ಟಿದ್ದಾರೆ. ಮತ್ತೊಬ್ಬ ದಾಂಡಿಗ ಅನಿಲ್ ಕುಮಾರ್ ಕೇವಲ 5 ಎಸೆತಗಳು ಬಾಕಿ ಇವೆ. ಕೊನೆಯ 5 ಎಸೆತಗಳು 5 ಎಸೆತಗಳು ಬಾಕಿ ಇದೆ. ಪ್ರಯತ್ನ, ಒಳ್ಳೆಯ ಹೊಡೆತಕ್ಕೆ ಪ್ರಯತ್ನ.
ವಿಫಲರಾಗಿದ್ದಾರೆ. ಚುಕ್ಕಿ ಬಾಲ್, ಡಾಟ್ ಬಾಲ್, ಯಾವುದೇ ರಂಗಿಲ್ಲ, ಓಟಗಳಿಲ್ಲ. ಕೇವಲ 4 ಎಸೆತಗಳು ಬಾಕಿ ಇವೆ. ಕೊನೆಯ ಓವರ್ನ 3ನೇ ಎಸೆತ ಕೇಶವ್ ಅವರು ಬರಬೇಕು. ಕೇಶವ್ ಅವರು ಓವರ್ನ 3 ಎಸೆತ ಸುಬ್ರಹ್ಮಣ್ಯ ಅವರು. ಅಂಪೈರ್ ಇಬ್ಬರಿಂದ ಚರ್ಚಿಸಿ ಅಂಪೈರ್ ಹೇಮಂತ್ ರಾಜ್ ಮತ್ತು ಸಾದಿಕ್ ಸ್ಟ್ರೈಟ್ ಅಂಪೈರ್ ಅವರಿಂದ ಇಬ್ಬರು ಚರ್ಚೆ ಮಾಡಿ ನೋ ಬಾಲ್, ಅಂಪೈರ್ ಅವರಿಂದ ನೋ ಬಾಲ್, ಅಂಪೈರ್ ಅವರಿಂದ ನೋ ಬಾಲ್ ತೀರ್ಪು. ಸಾದಿಕ್ ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಮತ್ತೊಂದು ರನ್ ಸೇರ್ಪಡೆ ನೋ ಬಾಲ್ಗೆ. ಈಗ ಫ್ರೀ ಹಿಟ್ ಆಗಲಿದೆ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಯಾವುದೇ ಬದಲಾವಣೆ, ಯಾವುದೇ ಚರ್ಚೆ ಇರೋದಿಲ್ಲ. ಕೇವಲ ಕ್ಯಾಪ್ಟನ್ ಮಾತ್ರ ಅಲ್ಲಿ ಮಾತಾಡಬೇಕು. ಇತರ ಆಟಗಾರರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಭೀಮಾಪುರ ತಂಡ ಸಮಯದ ಅಭಾವ ಇರುವುದರಿಂದ ಮ್ಯಾಚ್ ಅನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ರವಿಕುಮಾರ್ ಆಲಿಯಾಸ್ ಅಂಪೈರ್ ನೋಬಾಲ್ ಆಲಿಯಾಸ್ ರವಿಕುಮಾರ್ ಗುಪ್ತ, ನಲ್ಲೂರು ಕ್ರಿಕೆಟ್ ತಂಡದ ಬ್ಯಾಟ್ಸ್ಮನ್. ಎಲ್ಲರೂ ತುಂಬಾ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಂದು 2 6 ಹೊಡಿತೀರ ಅಂತ. ಪುಟ್ಟ ನೀನು ಎತ್ತ, ಪಿಟ್ಟ ನೀನು ಎತ್ತ, ಒಂದು 6 ಎತ್ತ. ಒಳ್ಳೆಯ ಹೊಡೆತ, ಆದರೆ ಪ್ರಯತ್ನ ವಿಫಲವಾಗಿದೆ. ಸೆಪ್ರೇಟ್ ಯಾವುದೇ ಔಟ್ ಇರೋದಿಲ್ಲ. ಫ್ರೀ ಹಿಟ್ಟಲ್ಲಿ ಕೇವಲ 1 ರನ್ ಗಳಿಸಿದ್ದಾರೆ. 3 ರನ್ನು. ಇದೇ ಕ್ರೀಡಾಂಗಣದಲ್ಲಿ ಯಾರು 3 ರನ್ ಯಾವ ತಂಡವೂ ಹೊಡೆದಿಲ್ಲ. ಪ್ರದರ್ಶನ ನೀಡಿದ ನಲ್ಲೂರು ತಂಡಕ್ಕೆ, ನಲ್ಲೂರು ಕ್ರಿಕೆಟ್ ಮಾರುತಿ ಕ್ರಿಕೆಟರ್ಸ್ ಅವರಿಗೆ ನಮ್ಮ ಧನ್ಯವಾದಗಳು. 105 ರನ್ಗಳು. ಮರಕ್ಕೆ ಟಚ್ ಆಗಿರೋದ್ರಿಂದ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಮರಕ್ಕೆ ಯಾವಾಗ ನಿಮ್ಮ ಟೀಮಲ್ಲಿ ನೀವು ಯಾರೇ ಆ ರೀತಿ ಬ್ಯಾಟಿಂಗ್ ಹೊಡೆದ್ರು ನಮ್ಮ ಆರ್ಗನೈಸರ್ ಟೀಮಿಂದ ಆ ಮರಕ್ಕೆ ಟಚ್ ಆದರೆ 6 ಅಂತ ತೀರ್ಮಾನ ಆಗಿದೆ. ದಯವಿಟ್ಟು ಆರ್ಗ್ಯುಮೆಂಟ್ ಮಾಡಬೇಡಿ ಅಂಪೈರ್ ಜೊತೆ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಟಚ್ ಆಗಿದ್ದಲ್ಲಿ ಅಂಪೈರ್ ಘೋಷಣೆ 6 ಘೋಷಣೆ ಮಾಡಬೇಕು. ಅಂಪೈರ್ ತೀರ್ಮಾನ, ಅಂಪೈರ್ ತೀರ್ಮಾನ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಪೋಟ್ಲಪ್ಪ ಅಂತ ಒಂದು ದೊಡ್ಡ ಕಣ್ಣು ಹೆಚ್ಚುಗಳು ನಲ್ಲೂರಿಂದ ನಮ್ಮ ಜೊತೆ ಒಂದು ವೇದಿಕೆ ಹಂಚ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಅಂಪೈರ್ ನಮ್ಮ ಜೊತೆ ಕೂತ್ಕೊಂಡು ಮ್ಯಾಚ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಸಂಪತ್. ಅಂಪೈರ್ ಕೆಂಪೇಗೌಡ ಕಪ್ ಸೀಸನ್ 1 ಹನ್ನಳ್ಳಿ ಮತ್ತು ಉತ್ನೂರು ಪಂಚಾಯಿತಿ ಮಟ್ಟದ ವಿಲ್ಸನ್ ಬಾಲ್ ಕ್ರಿಕೆಟ್ ಲೀಗ್ ತಮ್ಮ ನಾಲ್ಕು ಟೂರ್ನಿಮೆಂಟ್ ನಡೀತಾ ಇದೆ. ಟೂರ್ನಿಮೆಂಟ್ ನಡೀತಾ ಇದೆ. ವ್ಯಕ್ತಿಗಳು ನಮ್ಮ ಜೊತೆಗೆ ಬಂದಿದ್ದಾರೆ. ಮಿಸ್ಟರ್ ಅಂಪೈರ್ ಸಾದಿಕ್ ಅವರೇ, ವಾಟ್ ಇಸ್ ದ ಡಿಸಿಷನ್? ಕೇವಲ ಸಿಂಗಲ್ ರನ್ನ. ಓಕೆ, ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ನಾವು ಅವರಿಗೆ ಅಂಗೀಕರಿಸಬೇಕು. 6 ರನ್ಗಳಿಂದ ಅಂಪೈರ್ ತೀರ್ಮಾನದ ಮೇಲೆ 1 ರನ್ ಸೇರ್ಪಡೆ ಆಗಿದೆ ನಲ್ಲೂರು ಮಾರುತಿ ಕ್ರಿಕೆಟರ್ಸ್ ಟೀಮ್ಗೆ. 100 ಎಷ್ಟನೇ ಬಾಲ್ ಇದೆ ಇನ್ನು 4 ಬಾಲುಗಳಲ್ಲಿ 4 ಎಸೆತಗಳಲ್ಲಿ ಉತ್ತಮವಾದ ಬ್ಯಾಟಿಂಗ್ ಪೊಸಿಷನ್ ನೀಡಬಹುದು. ಆದರೆ ಒಳ್ಳೆಯ ಎಸೆತ ಯಾವುದೇ
ರವಿಕುಮಾರ್ ಯಾವುದೇ ಕೇವಲ 3 ಎಸೆತಗಳು ಬಾಕಿ ಇದ್ದಾರೆ, ಯಾವುದೇ ರನ್ಗಳು ಸೇರ್ಪಡೆ ಇಲ್ಲ. ಇನ್ನು ಕೇವಲ 3 ಬಾಲ್ಗಳು ಮಾತ್ರ ಉಳಿದಿದೆ, 3 ಎಸೆತಗಳು. ಆ 3 ಎಸೆತಗಳಲ್ಲಿ ಇವರು ಏನಂತ ಸ್ಕೋರ್ ಹೊಡಿತಾರೋ ಅದು ರೆಕಾರ್ಡ್ ಆಗುತ್ತೆ. ಮತ್ತೆ ಅಗಲವಾದ ಎಸೆತ ಬೌಲಿಂಗ್ ರನ್ನಿಂಗ್ ಅಲ್ಲಿ ಅನೌನ್ಸ್ ಮಾಡಬೇಡಿ. ಅಂಪೈರ್ ಅವರಿಂದ ಮಾರುತಿ ಕ್ರಿಕೆಟರ್ ತಂಡದ ಮೊತ್ತ 100. ಶ್ರೀನಿವಾಸ ಅಣ್ಣವರು ಇಲ್ಲಿ ಸ್ಟೇಜ್ ಹತ್ರ ಬರ್ಬೇಕು. ನಲ್ಲೂರು ಶ್ರೀನಿವಾಸ ಅಣ್ಣವರು ಸ್ಟೇಜ್ ಹತ್ರ ಬರ್ಬೇಕಣ್ಣ. ಯಾವುದೇ ರನ್ ಇಲ್ಲ, ಒಳ್ಳೆಯ ಎಸೆತ, ಯಾವುದೇ ರನ್ಗಳಿಲ್ಲ. ಬ್ಯಾಟ್ಸ್ಮನ್ ವಿಫಲರಾಗಿದ್ದಾರೆ. ಕೊನೆ ಕೊನೆ 2 ಎಸೆತಗಳಿದೆ. ರವಿಕುಮಾರ್ ಸ್ಟ್ರೈಕಲ್ಲಿದ್ದಾರೆ, ಆದರೆ ಪ್ರಯತ್ನ ಮಾಡಿದರೆ ಒಳ್ಳೆಯ ಹೊಡೆತ. 4ಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಓಕೆ 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 ಕೊನೆಯ ಓವರ್ನ ಕೊನೆಯ 6ನೇ ಓವರ್ನ ಕೊನೆಯ ಎಸೆತ. ಕೊನೆಯ ಎಸೆತ ಅಗಲವಾದ ಎಸೆತ. ಮತ್ತೊಂದು ರನ್ ಸೇರ್ಪಡೆ ಮಾರುತಿ ಕ್ರಿಕೆಟರ್ಸ್ ಅವರಿಗೆ. ಕೊನೆಯ ಓವರ್ನ ಕೊನೆಯ ಎಸೆತ. ಮಾರುತಿ ಕ್ರಿಕೆಟರ್ ಬ್ಯಾಟಿಂಗ್ ಪೊಸಿಷನ್ ನಲ್ಲೂರು ತಂಡದಿಂದ ಅತ್ಯುತ್ತಮವಾದ 6 ರನ್ಗಳು ಸೇರ್ಪಡೆ ಮತ್ತೆ ಮಾರುತಿ ಕ್ರಿಕೆಟರ್ಸ್ ತಂಡಕ್ಕೆ. 6 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 108. 6 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 108 ಫಾರ್ 5 ವಿಕೆಟ್ಸ್. 108 ರನ್ಗಳಿಂದ ಗಳಿಸುತ್ತಿದ್ದಾರೆ.
ಕಂಪನಿಯಿಂದ. ಅದೇ ರೀತಿ ಬ್ಯಾಟಿಂಗ್ ಪ್ರದರ್ಶನ ಮಾರುತಿ ಕ್ರಿಕೆಟ್ ತಂಡ ಹೇಗೆ ಕೊಟ್ಟಿತ್ತು, ಈಗ ಫೀಲ್ಡಿಂಗ್ ಪ್ರದರ್ಶನ ಹಾಗೆ ನೀಡಿದ್ರೆ ಅವರ ಗೆಲುವಿಗೆ ಒಂದು ಉತ್ತಮ ತಂಡ ಗೆಲ್ಲಲು ಕೇವಲ 36 ಎಸೆತಗಳಲ್ಲಿ 109 ರನ್ನುಗಳ ಅವಶ್ಯಕತೆ ಇದೆ. ಇದು ದೊಡ್ಡ ಮೊತ್ತವಾಗಿದ್ದರೂ ಟೂರ್ನಿಯಲ್ಲೇ ಇದೆ ಅತಿ ಹೆಚ್ಚು ಮೊತ್ತ. ಎಂಥ ಬ್ಯಾಟ್ಸ್ಮನ್ಗಳಾದ್ರು ಮೊದಲ ಓವರ್ನ ಮೊದಲ ಎಸೆತದ ನಿರೀಕ್ಷೆಯಲ್ಲಿದ್ದೇವೆ. ಅಗರಬತ್ತಿ ಕಂಪನಿಯಿಂದ ಅವರ ಮಾಲೀಕರಾದ ವಿಶ್ವನಾಥ್ ರವರು ಬೈಸಿಕಲ್ನ ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಮೊದಲನೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೂ ಗೊತ್ತು. ಮೊದಲನೇ ಓವರ್ ಮೊದಲ ಎಸೆತ ಅತ್ಯುತ್ತಮವಾದ ಬೋಲು, ಚುಕ್ಕಿ ಎಸೆತ, ಯಾವುದೇ ರನ್ ಇಲ್ಲ. ಎಸೆತ ಅತ್ಯುತ್ತಮವಾದ ಎಸೆತ, ಚುಕ್ಕಿ ಎಸೆತ, ಮತ್ತೊಂದು ಎಸೆತ ಅಂಪೈರ್ ಮಾಡುತ್ತಿದ್ದಾರೆ. ಕಾಯಿಲ್ಲ ಟೀಮ್ ಯಾವ್ದಪ್ಪ? ಯಾರಿದಪ್ಪ ಮುಂದಿನ ಅಪ್ಪು ಬಾಯ್ಸ್ ವರ್ಸಸ್ ವಿರಾಟ್ ಬಾಯ್ಸ್ and ವಿರಾಟ್ ಬಾಯ್ಸ್ ಫೈನಲ್ ಮ್ಯಾಚ್ ಮ್ಯಾಚ್ಗೆ ಟಾಸ್ ಹಾಕಕ್ಕೆ ಬಂದಿದ್ದಾರೆ. ವಿರಾಟ್ ಈ ಎರಡು ತಂಡಗಳಲ್ಲಿ ಯಾರು ಜೋಶಿಗರಾಗುತ್ತಾರೋ ಅವರು ಫೈನಲ್ಗೆ ಹೋಗುತ್ತಾರೆ. ನಡೆಯುತ್ತಿರುವಂತ ಈ ತಂಡ ಎರಡು ತಂಡದಲ್ಲಿ ಇವರು ಗೆದ್ದರೆ ಅವರು ಫೈನಲ್ ಹೋಗ್ತಾರೆ. ವಿರಾಟ್ ಬಾಯ್ಸ್ ತಂಡದ ನಾಯಕ ಬಂದರ್ ಕ್ಯಾಪ್ಟನ್ಸ್ ಇಬ್ರು ಅಲ್ಲಿಲ್ವಾ? ವಿರಾಟ್ ಬಾಯ್ಸ್ ಅಂಡ್ ಅಪ್ಪು ಬಾಯ್ಸ್
ನಾಯಕ ಆರ್ಗನೈಸರ್ ಸಂಪತ್ ಅವರು ದಯವಿಟ್ಟು ಕಾಯಂ ಕೊಟ್ಟರೆ ನಾವು ಇಲ್ಲಿ ಟಾಸ್ ಪ್ರಿಪೇರ್ ಮಾಡ್ತೀವಿ. ಕೊಡ್ರಿ ಮತ್ತೆ ಕಾಮಿಟಿ ಮಾಡ್ಬೇಕಂತ ಏನಪ್ಪ. ಅಪ್ಪು ಬಾಯ್ಸ್ ಕಮನ್ ಶಿವ. ಅಪ್ಪು ಬಾಯ್ಸ್ ಒಳ್ಳೆಯ ಹೊಡೆತ 6 ರನ್ಗಳು ಗಳಿಸಿದ್ದಾರೆ ಎದುರಾಳಿ ತಂಡ. ಮಾರುತಿ ಇವರು ಫೀಲ್ಡಿಂಗ್ ಮಾರುತಿ ಬ್ಯಾಟಿಂಗ್ ಸರ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಟೀಮ್ ಈಗಲ್ಸ್ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. ಒಳ್ಳೆಯ ಪ್ರಯತ್ನಗಳು. ಈಗ ಅಪ್ಪು ಬಾಯ್ಸ್ ಮತ್ತು ವಿರಾಟ್ ಬಾಯ್ಸ್ ಟಾಸ್ ವಿನ್ ಬೈ ಅಪ್ಪು ಬಾಯ್ಸ್. ಅವರು ಇನ್ನು ಯಾವುದೇ ಡಿಸಿಷನ್ ಹೇಳಿಲ್ಲ, ಆಯ್ಕೆ ಮಾಡಿಲ್ಲ. ಮತ್ತೊಂದು ಎಸೆತ ಚುಕ್ಕಿ ಎಸೆತ. ನಾಯಕ ಸಂಪತ್ ಅವರಿಂದ ಉತ್ತಮ ಬೋಲ್. ಯಾವುದೇ ಓಟಗಳಿಲ್ಲ. ಮಾರುತಿ ಕ್ರಿಕೆಟರ್ಸ್ ತಂಡ ಅತ್ಯುತ್ತಮವಾದ ಪ್ರದರ್ಶನ ನೀಡುತ್ತಿದೆ. ಒಳ್ಳೆಯ ಹೊಡೆತ. ಒಳ್ಳೆಯ ಹೊಡೆತ. 4 ಓಟಗಳು ತಂಡಕ್ಕೆ 4 ರನ್ ಸೇರ್ಪಡೆ. ಅತ್ಯುತ್ತಮವಾದ ಬ್ಯಾಟಿಂಗ್. ಅವರ ಪ್ರಯತ್ನ ಸಫಲವಾಗುತ್ತಿದೆ ಅಂತ ಅನ್ಕೊಂಡಿದ್ದೀನಿ. ತಂಡ ಗೆಲ್ಲಲು 27 ಬಾಲಲ್ಲಿ 89 ರನ್ಗಳ ಅಗತ್ಯವಿದೆ. ತಂಡ ಜಯಗಾರಿ ಆಗಲು 89 ರನ್ಗಳ ಅಗತ್ಯವಿದೆ 27 ಬಾಲಲ್ಲಿ. ಮತ್ತೊಂದು 3ನೇ ಎಸೆತ. 4ನೇ ಎಸೆತ ಚಾಲ್ತಿಯಲ್ಲೂ. ಮತ್ತೊಂದು ಹೊಡೆತ. ಆದರೆ ಉತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ ಕೀಪರ್ ಮಾರುತಿ ಕ್ರಿಕೆಟರ್ಸ್ ಬೆಂಗಳೂರು ತಂಡದ ಶಿವ ಅವರು ಒಳ್ಳೆಯ ಪಂದ್ಯ ನೀಡಿದ್ದಾರೆ. ವಿಕೆಟ್ ಪತನವಾಗಿದೆ ಎದುರಾಳಿ ತಂಡಕ್ಕೆ. ಸುಬ್ರಹ್ಮಣ್ಯ ಅವರು ಔಟ್ ಆಗಿ ಪೂರ್ಣಿಯವರಿಗೆ ತಿಳಿಯುತ್ತಿದ್ದಾರೆ. ಒಳ್ಳೆಯ ಬ್ಯಾಟ್ಸ್ಮನ್ ಸುಬ್ರಹ್ಮಣ್ಯ ಅವರು ಕಳೆದ ಪಂದ್ಯದಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ಅವರ ತಂಡಕ್ಕೆ ಸ್ಮರಣೆಯನ್ನು ಪಡೆದಿದ್ದರು, ಜಯಗಳಿಸಿದ್ದಾರೆ. ಮತ್ತೊಬ್ಬ ದಾಂಡಿಗ ಡಾಕ್ಟರ್ ಹೆಸರು ಅಂತೆ. ಎರಡನೇ ಓವರ್ನ 5ನೇ ಎಸೆತ ಚಾಲ್ತಿಯಲ್ಲಿ. ಕೇವಲ 26 ಬಾಲ್ಗಳಲ್ಲಿ 89 ರನ್ಗಳ ಅಗತ್ಯವಿದೆ. ಎರಡನೇ ಓವರ್ 5ನೇ ಎಸೆತದಲ್ಲಿ ಸಂಪತ್ ಅವರು ಬೋಲ್ ಮಾಡುತ್ತಿದ್ದಾರೆ. ಉತ್ತಮ ಆರ್ಗನೈಸರ್ ಆದಂತ ಸಂಪತ್ ಅವರು ಬೌಲಿಂಗ್ ಮಾಡುತ್ತಿದ್ದಾರೆ. ಒಳ್ಳೆಯ ಹೊಡೆತ. 6 ರನ್ಗಳು ಸೇರ್ಪಡೆ ಬ್ಯಾಟಿಂಗ್ ತಂಡಕ್ಕೆ. ತಮ್ಮ ತಂಡಕ್ಕೆ 6 ರನ್ಗಳ ಸೇರ್ಪಡೆ. ಟೀಮ್ ಈಗಲ್ಸ್ ಅವರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಒಳ್ಳೆಯ ಪ್ರಯತ್ನ. ಆದರೆ ತಂಡದ ಮೊತ್ತ ತುಂಬಾ ದುಬಾರಿ ಆಗಿರೋದ್ರಿಂದ ಪ್ರಯತ್ನಕ್ಕೆ ಅಭಿನಂದನೆಗಳು. ಸಾಧ್ಯತೆ. ಮತ್ತೊಂದು ಹೊಡೆತ ಈಗಲ್ಸ್ ಟೀಮಿಂದ. 2 ಓವರ್ಗೆ ತಂಡದ ಮೊತ್ತ 27. 3 ವಿಕೆಟ್ ನಷ್ಟಕ್ಕೆ 27 ತಂಡದ ಮೊತ್ತ. 24 ಬಾಲ್ಗಳಲ್ಲಿ 82 ರನ್ಗಳ ಅಗತ್ಯವಿದೆ. 9 ಸರಾಸರಿಯಲ್ಲಿ 27 ರನ್ ಗಳಿಸಿದ್ದಾರೆ ಈಗಲ್ ಟೀಮು. 3ನೇ ಓವರ್ನ ಮೊದಲನೇ ಎಸೆತ ಸಂದೇಶ್ ಅವರಿಂದ. 3ನೇ ಓವರ್ನ ಮೊದಲ ಎಸೆತ. ನಮ್ಮ ಈ ಟೂರ್ನಮೆಂಟ್ ಕೆಂಪೇಗೌಡ ಕಪ್ ಸೀಸನ್ 1 ಮೇಂಟೈನ್ ಮಾಡಿರುವಂತ ಆರ್ಗನೈಸರ್. ಮತ್ತೊಂದು ಎಸೆತ ಬೋಲ್ಡ್ ಆಗಿದ್ದಾರೆ. ಬೋಲ್ಡ್ ಆಗಿದ್ದಾರೆ ಈಗಲ್ ತಂಡದ ಮತ್ತೊಬ್ಬ ಬ್ಯಾಟ್ಸ್ಮನ್. ಅತ್ಯುತ್ತಮವಾದ ಬೋಲಿಂಗ್. ನಲ್ಲೂರ್ ಮಾರುತಿ ಕ್ರಿಕೆಟರ್ಸ್ ತಂಡದಿಂದ
ವಿರಾಟ್ ಬಾಯ್ಸ್ ಟಾಸ್ ವಿನ್ ಆಗಿದ್ದಾರೆ. ಅವ್ರು ಯಾವುದೇ ಫೀಲ್ಡ್ ಅಂದ್ರೆ ಬ್ಯಾಟಿಂಗ್ ಏನೋ ಅಂತ ಬಂದು ಹೇಳ್ಬೇಕಾಗಿಲ್ಲ. ಒಂದು ಉತ್ತಮವಾದ ವಿಷಯ ಏನಂದ್ರೆ ಮಿಸ್ಟರ್ ಸಂಪತ್ ರವರು ಒಂದು ತಂಡದ ಈ ತಂಡದ ಟೂರ್ನಮೆಂಟ್ಗೆ ಆರ್ಗನೈಸರ್ ಆಗಿ ಉತ್ತಮ ಆರ್ಗನೈಸ್ ಮಾಡುತ್ತಿದ್ದಾರೆ. ಮತ್ತೊಂದು ಎಸೆತ ಸಿಂಗಲ್ ರನ್ ಈಗಲ್ಟನ್ ತಂಡಕ್ಕೆ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಈಗಲ್ಟನ್ ತಂಡದವರು. ಹಾಗೆ ನಲ್ಲೂರ್ ಮಾರುತಿ ಕ್ರಿಕೆಟರ್ಸ್ ಉತ್ತಮ ಪ್ರದರ್ಶನ ನೀಡುತ್ತಾರೆ. ಬೌಲಿಂಗ್ ಪ್ರದರ್ಶನ ಒಳ್ಳೆಯ ಪ್ರಯತ್ನ, ಆದರೆ ಯಾವುದೇ ಓಟಗಳಿಲ್ಲ. ಅಪ್ಪು ಬಾಯ್ಸ್ ಅವರು ಟಾಸ್ ಗೆದ್ದಿದ್ದಾರೆ, ಬಟ್ ಯಾವುದೇ ತೀರ್ಮಾನ ಕೊಟ್ಟಿಲ್ಲ. ದಯವಿಟ್ಟು ವೇದಿಕೆಗೆ ಬಂದು ಹೇಳ್ಬೇಕು ಅಂತ ವಿನಂತಿಸುತ್ತೇವೆ ಅಪ್ಪು ಬಾಯ್ಸ್ ಅವರಿಗೆ. Sampath he is not only the person, he is the captain of Nallur Maruti Cricketers team, and at the same time he is the organizer of this Kempegowda Cup Season 1 tournament organizer. We will appreciate you are a gentleman, at the same time good organizer. Pro leader Sampath Kumar. He is a oh my God! What a shot! What a good shot! Very good catch! ಉತ್ತಮವಾದ ಅತ್ಯುತ್ತಮವಾದ ಕ್ಯಾಚ್ ನಲ್ಲೂರ್ ತಂಡದಿಂದ ಸುನೀಲ್ ಕುಮಾರ್. What a catch! I will appreciate you, my dear friend, my dear boy. Great catch! Catch of the tournament. We will give good prize. ಟೀಮ್ ಈಗಲ್ಸ್ನ 5ನೇ ವಿಕೆಟ್ ಪತನ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಹಾಗೆ ಉತ್ತಮ ಕ್ಷೇತ್ರ ರಕ್ಷಣೆ. ಕೊನೆಯ ಎಸೆತ ಓವರ್ನ ಕೊನೆಯ ಎಸೆತ. ಮತ್ತೊಂದು ಎಸೆತ ಅಗಲವಾದ ಎಸೆತ, 1 ರನ್. ಮತ್ತೊಂದು ಬಾಯ್ಸ್ 2 ರನ್ ಸೇರ್ಪಡೆ ಈಗಲ್ಟನ್ ತಂಡಕ್ಕೆ. ಅಪ್ಪು ಬಾಯ್ಸ್ ತಂಡದ ನಾಯಕರು ಬಂದು ಡಿಸಿಷನ್ ದಯವಿಟ್ಟು ನಿಮ್ಮ ಡಿಸಿಷನ್ ಏನ್ ಹೇಳ್ಬೇಕು, ನೀವು ಬೌಲಿಂಗ್ ಬ್ಯಾಟಿಂಗ್ ಅಂತ. ಏಕೆಂದ್ರೆ ನಾವು ಅನೌನ್ಸ್ ಮಾಡ್ಬೇಕಿಲ್ಲಿ. ದಯವಿಟ್ಟು ನೀವು ಟಾಸ್ ವಿನ್ ಆದ್ಮೇಲೆ 10 ನಿಮಿಷ ಕಾಲಾವಕಾಶಗಳಿರುತ್ತೆ, ಅಷ್ಟೊಳಗಡೆ ನೀವು ನಮ್ಗೆ ತೀರ್ಮಾನ ಹೇಳಿಲ್ಲ ಅಂದ್ರೆ ದಯವಿಟ್ಟು ನಾವು ಆರ್ಗನೈಸ್ ಮಾಡಕ್ಕೆ ತೊಂದರೆ ಆಗುತ್ತೆ. ಅಪ್ಪು ಬಾಯ್ಸ್ ಎಲ್ಲಿಗೂ ಬರಬೇಕು. ರೋಕೋ ಬಾಯ್ ಸೂಪರ್ ಟೀಮ್, ಒಳ್ಳೆ ಟೀಮ್, ಎಲ್ಲ ಹೊಟ್ಟೆ ಬಳಿಕೊಂಡವ್ರೆ. ಮೂರು ಓವರ್ಗಳ ಮುಕ್ತಾಯಕ್ಕೆ 34 ರನ್ಗಳು ಗೆಲ್ಲಲು. 4ನೇ ಓವರ್ ಮೊದಲ ಎಸೆತ ಧನುಷ್ ಅವರಿಂದ ಒಳ್ಳೆಯ ಎಸೆತ, ಯಾವುದೇ ಓಟಗಳಿಲ್ಲ. ಈಗಲ್ಟನ್ ತಂಡಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಕೇವಲ 17 ಬಾಲ್ಗಳಲ್ಲಿ 75 ರನ್ಗಳ ಅವಶ್ಯಕತೆ ಇದೆ. ಮತ್ತೊಂದು ಎಸೆತ ಧನುಷ್ ಅವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಧನುಷ್ ಅವರಿಂದ. ಯಾವುದೇ ಓಟಗಳನ್ನು ಬಿಟ್ಟುಕೊಟ್ಟಿಲ್ಲ. ಕೆಂಚ ಹೇಮಂತ್ ರಾಜ್ ಇಸ್ ದ ಲಗನ್ ಪ್ಲೇಯರ್. ಉತ್ತಮವಾದ ಬೌಲಿಂಗ್, 1 ಶಾಟ್, ಆದರೆ ಕೇವಲ 1 ರನ್ ಗಳಿಸಿದ್ದಾರೆ. ಈಗಲ್ಟನ್ ತಂಡದವರು ಪ್ರಯತ್ನ ಮಾಡುತ್ತಿದ್ದಾರೆ ತಂಡವನ್ನು ಜಯಿಸಲು. ಉತ್ತಮವಾದ ಪ್ರದರ್ಶನ ನಲ್ಲೂರ್ ತಂಡದಿಂದ. ಓವರ್ನ 4ನೇ ಬಾಲ್ ಚಾಲ್ತು. ಬೌಲರ್ ಧನುಷ್ ಅವರು ತುಂಬಾ ಉತ್ತಮವಾಗಿ ಚೆನ್ನಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಕೋರ್ಟ್ನಿ ಆಂಬ್ರೋಸ್ ವೆಸ್ಟ್ ಇಂಡೀಸ್ ಅವ್ರ ತರ ಟ್ರೈ ಮಾಡ್ತಿದ್ದಾರೆ ಬೌಲಿಂಗ್ಗೆ. ಮತ್ತೊಂದು ಎಸೆತ ಬಾಲ್ ಎಡ್ಜ್ ಆಗಿಲ್ಲ, ಲೆಗ್ ಆಗಿದೆ. ಅಪ್ಪು
ಎಲ್ಲಿದ್ದೀರಾ? ನಿದ್ದೆ ಮಾಡ್ತಿದ್ದೀರಾ? ಅಪ್ಪು ಬಾಯ್ಸ್ ಅವರು ಬಂದು ನಿಮ್ಮ ರಿಸಲ್ಟ್ ಹೇಳ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಿಮ್ದು ಬೌಲಿಂಗ್ ಬ್ಯಾಟಿಂಗ್ ಅಂತ ದಯವಿಟ್ಟು ಬಂದು ನಮ್ಗೆ ನಿಮ್ಮ ತೀರ್ಮಾನವನ್ನು ಹೇಳ್ಬೇಕು. ಅಪ್ಪು ಬಾಯ್ಸ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಉತ್ತಮ ಎಸೆತ, ಯಾವುದೇ ಓಟಗಳಿಲ್ಲ. ಈಗಲ್ಟನ್ ತಂಡಕ್ಕೆ ಉತ್ತಮ ಪ್ರಯತ್ನ ಮಾಡಿದ್ರು. ಧನುಷ್ ಅವರು ಅತ್ಯುತ್ತಮವಾದ ಬೌಲಿಂಗ್ ಮಾಡುತ್ತಿದ್ದಾರೆ, ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ನಲ್ಲೂರು ತಂಡ ಮೊದಲು ತುಂಬಾ ಚೆನ್ನಾಗಿ ಒಂದು ಮ್ಯಾಚ್ ಸೋಲಿಲ್ಲದೆ ಸರಳರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಮತ್ತೊಂದು ಎಸೆತ, ಯಾವುದೇ ಓಟಗಳಿಲ್ಲ. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಧನುಷ್ ಅವರಿಂದ. ಮತ್ತೊಬ್ಬ ಬೌಲರ್ ಟೈಗರ್ ಪ್ರಭಾಕರ್ ಹೆಸರುವಾಸಿ ಮಾಡಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ಅವರ ಬ್ಯಾಟಿಂಗ್ ಪ್ರದರ್ಶನಕ್ಕೆ ನಮ್ಮ ಧನ್ಯವಾದಗಳು. ದಯವಿಟ್ಟು ಕಳೆದ ಪಂದ್ಯದಲ್ಲಿ ಸತತ 9 ವೈಡ್ಗಳನ್ನು ಹಾಕಿದ್ದಾರೆ ಟೈಗರ್ ಪ್ರಭಾಕರ್ ಅವರು. ಸತತ 9 ವೈಡ್ಸ್. ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ, ಅತ್ಯುತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ನಲ್ಲೂರು ಕ್ರಿಕೆಟರ್ಸ್, ಭಾರತೀಯ ಕ್ರಿಕೆಟರ್ಸ್ ಇಂದ. ಮೊದಲ ಎಸೆತ, ಒಳ್ಳೆ ಹೊಡೆತ. ಓ ಮೈ ಗಾಡ್, ಕ್ಯಾಚ್ ಹಿಡಿದು ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ ನಲ್ಲೂರು ತಂಡದ ಸದಸ್ಯ ಮನುರವರೇ. ನಿಮ್ಮ ಪ್ರಯತ್ನ ಉತ್ತಮವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ತಂಡಕ್ಕೆ 1 ರನ್ ಕೊಟ್ಟಿದ್ದೀರ ಎದುರಾಳಿ ತಂಡಕ್ಕೆ. ಮತ್ತೊಂದು ಎಸೆತ, ಯಾವುದೇ ರನ್ಗಳಿಲ್ಲ. ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ ಟೈಗರ್ ಅಂಡ್ ಚಿಕನ್ 65 ಟೈಗರ್ ಪ್ರಭಾಕರ್ ಅವರು. ಮತ್ತೊಂದು ಎಸೆತ, ಯಾವುದೇ ಓಟಗಳಿಲ್ಲ, ಯಾವುದೇ ರನ್ ಗಳಿಸಿಲ್ಲ. ಈಗಲ್ಟನ್ ತಂಡದವರು ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಟೈಗರ್ ಪ್ರಭಾಕರ್ ಅವರಿಂದ. ಮತ್ತೊಂದು ಎಸೆತ, ಯಾವುದೇ ಓಟಗಳಿಲ್ಲ ಈಗಲ್ಟನ್ ಬ್ಯಾಟ್ಸ್ಮನ್ಸ್ ಕಡೆಯಿಂದ. ಉತ್ತಮವಾದ ಬೌಲಿಂಗ್ ಟೈಗರ್ ಪ್ರಭಾಕರ್ ಕಡೆಯಿಂದ. ಎಂತ ಬೌಲಿಂಗ್ ಪ್ರದರ್ಶನ ಟೈಗರ್ ಪ್ರಭಾಕರ್ ಅವರಿಂದ. ಉತ್ತಮವಾದ ಬೌಲಿಂಗ್. ತನ್ನೂರು ಚಿಕನ್ ಟೈಗರ್ ಪ್ರಭಾಕರ್ ಅವರು ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. ಅತ್ಯುತ್ತಮವಾದ ಬೌಲಿಂಗ್. ಔಟ್ ಆಗಿದೆ. ಸಾದಿಕ್ ಅಂಪೈರ್ ಅವರು ಡಿಸಿಷನ್ ಸ್ವಲ್ಪ ನಿಧಾನವಾಗಿ ಬಂದರು ನಮಗೆ. ಓಕೆ, ಮತ್ತೊಂದು ಔಟ್ ಆಗಿದೆ. ಈಗಲ್ಟನ್ ತಂಡದವರು ಮತ್ತೊಂದು ಎಸೆತ, ಲೆಗ್ ಬೈ, ಯಾವುದೇ ರನ್ ಇಲ್ಲ ಈಗಲ್ಟನ್ ತಂಡಕ್ಕೆ. ಈಗಲ್ಟನ್ ತಂಡದವರು ಇಂದಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಆದರೆ ಮಾರುತಿ ಕ್ರಿಕೆಟರ್ಸ್ ಅವರು ನಲ್ಲೂರು ತಂಡದಿಂದ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದ ಉತ್ತಮ ಮೊತ್ತ ಗಳಿಸಿದ್ದಾರೆ. ಬಟ್ ಈಗಲ್ಟನ್ ತಂಡದವರು ತುಂಬಾ ಪ್ರಯತ್ನ ಮಾಡುತ್ತಿದ್ದಾರೆ. ಮತ್ತೊಂದು ಎಸೆತ, ಈಗಲ್ಟನ್ ತಂಡ ಮತ್ತೊಂದು ವಿಕೆಟ್ ಪತನವಾಗಿದೆ. ಎಂತ ಪ್ರಯತ್ನ, ಎಂತ ಬೌಲಿಂಗ್. ಅತ್ಯುತ್ತಮವಾದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ಮಾರುತಿ ಕ್ರಿಕೆಟರ್ಸ್ ನಲ್ಲೂರು ತಂಡದವರು
ಎಂತ ಪ್ರದರ್ಶನ. ಈಗ ಮನುಕುಮಾರ್ ಅವರು ಉತ್ತಮ ಬೌಲಿಂಗ್, ಒಳ್ಳೆಯ ಪ್ರದರ್ಶನ. ಮನು ಫುಲ್ ಟಾಸ್ ಆಗಿದೆ. ಅಂಪೈರ್ ತೀರ್ಮಾನಕ್ಕೆ ಕಾಯುತ್ತಿದ್ದೇವೆ. ಯಾವುದೇ ಓಟಗಳಿಲ್ಲ. ಅತ್ಯುತ್ತಮವಾದ ಬೌಲಿಂಗ್ ಮನೋರ್ ಅವರಿಂದ. ಅದೆಲ್ಲ ಯಾವಾಗಲೂ ಹೇಳಿದ್ರೆ ಅವ್ರನ್ನ ಅನ್ಕೊಂತಾರೆ. ಅಪ್ಪು ಬಾಯ್ಸ್ ಟಾಸ್ ಜಯ ಗೆಲ್ಸಿ ಬೌಲಿಂಗ್ ತಗೊಂಡಿರ್ತಾರೆ. ನೋ ಬಾಲ್ ಆಗಿದೆ, ಮನೋರಿಂದ ನೋ ಬಾಲ್ ಆಗಿದೆ. ಫ್ರೀ ಹಿಟ್. ಸರಿ, ಮತ್ತೊಂದು ಎಸೆತ. ಅತ್ಯುತ್ತಮವಾದ ಹೊಡೆತ. 6 ರನ್ಗಳು ಸೇರ್ಪಡೆ ಈಗಲ್ಟನ್ ತಂಡಕ್ಕೆ. ಒಳ್ಳೆಯ ಪ್ರಯತ್ನ ಈಗಲ್ಟನ್ ತಂಡದವರು. ಮೂರು ಬಾಲಿಗೆ 3 ಎಸೆತಕ್ಕೆ 62 ರನ್ಔಟ್ ಆಗಿದ್ದಾರೆ. ಈಗಲ್ಟನ್ ತಂಡದವರು ಉತ್ತಮ ಪ್ರದರ್ಶನ ನೀಡಿದ್ರು. ಈ ಪಂದ್ಯದಲ್ಲಿ ಅವರ ಕ್ಷೇತ್ರರಕ್ಷಣೆ ಹಾಗೂ ಬ್ಯಾಟಿಂಗ್ ಪ್ರದರ್ಶನ ವಿಪರ್ಯಾಸವಾಗಿದೆ, ನೀರಸ ಪ್ರದರ್ಶನ. ಆದರೆ ಪ್ರಯತ್ನ. ಎರಡು ಎಸೆತಕ್ಕೆ 62 ರನ್ ಬೇಕಾಗಿದೆ. ಆದರೆ ಆರ್ಗನೈಸ್ ತಂಡ ಅತ್ಯುತ್ತಮ ಪ್ರದರ್ಶನ ನೀಡಿ ವೈಡ್ ಅಗಲವಾದ ಚೆಂಡು. ಮನು ಅವರಿಂದ ಅಗಲವಾದ ಚೆಂಡು. ಮತ್ತೊಂದು ರನ್ ಸೇರ್ಪಡೆ. ಸರಿ. ಮತ್ತೊಂದು ಬೇಗ ಫೀಲ್ಡಿಂಗ್ ನಿಂತ್ಕೊಬೇಕು. ಸಮಯದ ಅಭಾವ ಇದೆ, ದಯವಿಟ್ಟು ಬೇಗ ಅಪ್ಪು ಬಾಯ್ಸ್ ಫೀಲ್ಡಿಂಗ್ ಬರಬೇಕು. ಅದೇ ರೀತಿ ನಮ್ಮ ಸಾಧಿಕನ್ನರು ಈ ಮ್ಯಾಚ್ ಬೇಗ ನಡೆಸ್ಕೊಡ್ಬೇಕು. ಬೇಗ ಅಪ್ಪು ಬಾಯ್ಸ್ ದಯವಿಟ್ಟು ಟೀಮ್ ಗೆದ್ದಿದ್ಯಲ್ಲ, ಅದಕ್ಕೆ ವಿನ್ನಿಂಗ್ ಆಗಿದೆಯಲ್ಲ ಬೇಗ. ಅದೇ ರೀತಿ ವಿರಾಟ್ ಬಾಯ್ಸ್ ಬೇಗ ಬ್ಯಾಟಿಂಗ್ ಬರಬೇಕು, ಇಲ್ಲಾಂದ್ರೆ ಫೈನಲ್ ಮ್ಯಾಚ್ಗೆ ನಮಗೆ ಸಮಯದ ಅಭಾವ ಆಗುತ್ತೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನದಿಂದ ಮಾರುತಿ ಕ್ರಿಕೆಟರ್ಸ್ ನಲ್ಲಿ ತಂಡ 60